ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಯಾರೆಲ್ಲ ಅಗ್ನಿವೀರ ಆರ್ಮಿ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದೀರಲ್ಲ, ಅವರಿಗೆಲ್ಲ ಈ ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಆದಂಥದ್ದು. ಏಕೆಂದರೆ ಇವತ್ತು ಜನರಲ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಕ್ಲಾಸ್ ಮಾಡಲಾಗ್ತದೆ. ಹಾಗಾಗಿ ಈ ಕ್ಲಾಸನ್ನು ಎಲ್ಲರೂ ಕೂಡ ತಪ್ಪದೇ ನೋಡಿ, ಅದರ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭಿಸೋಣ. ಮೊದಲನೇದಾಗಿ ಅಗ್ನಿವೀರ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಾಗಿರ್ತಾವೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ. ಕೇವಲ ನಾನು ಇಲ್ಲಿ ಪ್ರಶ್ನೆಗೆ ಉತ್ತರಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿ, ಯುವ ಆರೋಗ್ಯವಂತ ಪುರುಷನ ಹೃದಯ ಬಡಿತದ ಪ್ರಮಾಣ ಎಷ್ಟು ಅಂತಕ್ಕಂಥದ್ದು. ಹಾಗಾದ್ರೆ ಪುರುಷನ ಹೃದಯ ಬಡಿತದ ಪ್ರಮಾಣವನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರೆ ಆಪ್ಷನ್ ಬಿ, 72 ಬಾರಿ ಅಂತಕ್ಕಂಥದ್ದು. ಅಂದರೆ ಒಬ್ಬ ಯುವ ಪುರುಷನ ಹೃದಯ ಬಡಿತ ಎಷ್ಟಿರ್ತದಂದ್ರೆ 72 ಬಾರಿ ಬಡಿತದ ಅಂತಕ್ಕಂಥದ್ದು. ಎರಡನೇ ಒಂದು ಪ್ರಶ್ನೆ, ಮೆದುಳು ಡ್ಯಾಶ್ಗೆ ಕಾರಣವಾಗಿದೆ ಅಂತಕ್ಕಂಥದ್ದು. ಹಾಗಾದರೆ ಯಾವುದಕ್ಕೆ ಕಾರಣವಾಗಿದೆ ಅಂದ್ರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಎ ಮತ್ತು ಬಿ ಎರಡೂ ಅಂತಕ್ಕಂಥದ್ದು. ಹಾಗಾದರೆ ಎ ಮತ್ತು ಬಿ ಏನಿದೆ ಅಂತ ನೋಡ್ರಿ. ಮೊದಲನೇದಾಗಿ ಮೆದುಳು ಯೋಚಿಸುವುದು ಮತ್ತು ದೇಹವನ್ನು ಸಮತೋಲನಗೊಳಿಸುವುದು, ಈ ಎರಡೂ ಕೂಡ ಏನಾಗಿದ್ದಾವೆ ಅಂದ್ರೆ ಸರಿಯಾಗಿವೆ. ಮೆದುಳು ಏನು ಮಾಡ್ತದ, ಯೋಚನೆಯನ್ನು ಮಾಡಲು ಕೂಡ ಸಹಾಯಕವಾಗ್ತದೆ. ಅದರ ಜೊತೆಗೆ ದೇಹವನ್ನು ಸಮತೋಲನಗೊಳಿಸಲು ಕೂಡ ಏನಾಗ್ತದೆ, ಸಹಾಯವಾಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಎರಡೂ ಆನ್ಸರ್ ಕೂಡ ಏನಾಗಿದ್ದಾವೆ, ಸರಿಯಾಗಿವೆ ಅಂತಕ್ಕಂಥದ್ದು. ಇನ್ನು ಮೂರನೇ ಒಂದು ಪ್ರಶ್ನೆ, ರಕ್ತವನ್ನು ಡ್ಯಾಶ್ನಿಂದ ಶುದ್ಧೀಕರಿಸಲಾಗುತ್ತದೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ ಅಂತಕ್ಕಂಥದ್ದು, ಮೂತ್ರಪಿಂಡಗಳು ಅಂತಕ್ಕಂಥದ್ದು. ನೋಡಿರಿ, ರಕ್ತವನ್ನು ಮೂತ್ರಪಿಂಡಗಳಿಂದ ಏನು ಮಾಡಲಾಗ್ತದೆ, ಶುದ್ಧೀಕರಿಸಲಾಗ್ತದೆ ಅಂತಕ್ಕಂಥದ್ದು. ಇನ್ನು ನಾಲ್ಕನೇ ಒಂದು ಪ್ರಶ್ನೆ ಏನಿದೆ ಅಂದ್ರೆ, ತಾಪಮಾನವನ್ನು ತೋರಿಸಲು ಥರ್ಮಾಮೀಟರ್ನಲ್ಲಿ ಡ್ಯಾಶ್ ಬಳಸಲಾಗುತ್ತದೆ ಅಂತಕ್ಕಂಥರ ಬಗ್ಗೆ ಏನು ಮಾಡಲಾಗ್ತದೆ, ನೀಡಲಾಗಿದೆ. ಹಾಗಾದರೆ ತಾಪಮಾನವನ್ನು ನಾವು ತೋರಿಸಲು ಥರ್ಮಾಮೀಟರ್ನಲ್ಲಿ ಏನನ್ನು ಬಳಸಲಾಗ್ತದೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರೆ ಆಪ್ಷನ್ ಬಿ ಅಂತಕ್ಕಂಥದ್ದು, ಪಾದರಸ. ಆಪ್ಷನ್ ಬಿ, ಪಾದರಸವನ್ನು ನಾವು ಏನು ಮಾಡ್ತೀವಿ ಅಂದರೆ ಥರ್ಮಾಮೀಟರ್ನಲ್ಲಿ ಬಳಸ್ತೀವಿ ಅಂತಕ್ಕಂಥದ್ದು. ಇನ್ನು ಐದನೇ ಒಂದು ಪ್ರಶ್ನೆ, ಡ್ಯಾಶ್ ಪ್ರಾಣಿಗಳ ಗುಂಪು ಶೀತ ರಕ್ತವನ್ನು ಹೊಂದಿದೆ ಅಂತಕ್ಕಂಥದ್ದು. ನೋಡಿರಿ, ಯಾವುದು ಪ್ರಾಣಿಗಳ ಗುಂಪು ಶೀತ ರಕ್ತವನ್ನು ಹೊಂದಿದೆ ಅಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರೆ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರವಾಗ್ತದೆ. ನೋಡಿರಿ, ರೋಹು, ಕಪ್ಪೆ ಮತ್ತು ನಾಗರ ಹಾವು ಶೀತ ರಕ್ತವನ್ನು ಏನಾಗಿರ್ತಾವೆ, ಹೊಂದಿರ್ತಾವೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು ಆರನೇ ಒಂದು ಪ್ರಶ್ನೆ, ಸೂರ್ಯಗ್ರಹಣವು ಡ್ಯಾಶ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಅಂದರೆ ಸೂರ್ಯಗ್ರಹಣ ಯಾವಾಗ ಉಂಟಾಗ್ತದೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು. ಇಲ್ಲಿ ನೀವು ನೋಡಬಹುದು, ಚಂದ್ರ, ಸೂರ್ಯ ಮತ್ತು ಭೂಮಿಯ ನಡುವೆ ಬರುತ್ತದೆ. ಚಂದ್ರ ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ ನಾವು ಸೂರ್ಯಗ್ರಹಣವನ್ನು ಏನು ಮಾಡ್ತೀವಿ, ಕಾಣ್ತೀವಿ. ಇನ್ನು ಚಂದ್ರಗ್ರಹಣ ಭೂಮಿ, ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಉಂಟಾಗ್ತದೆ. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಉಂಟಾಗ್ತದೆ.
ಹಾಗಾದರೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 7ನೇ ಪ್ರಶ್ನೆ ಒಂದು ಪ್ರಮುಖವಾದಂಥ ಪ್ರಶ್ನೆ. ಇಲ್ಲಿ ನೀವು ನೋಡ್ಬೋದು, ವಿದ್ಯುತ್ನ ಉತ್ತಮ ವಾಹಕ ಡ್ಯಾಶ್ ಅಂತೇಳಿ ಕೊಟ್ಟಿದ್ದಾರೆ. ಯಾವುದಂದ್ರೆ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ತಾಮ್ರ ಅಂತಕ್ಕಂಥದ್ದು. ವಿದ್ಯುತ್ನ ಉತ್ತಮ ವಾಹಕ ಯಾವುದಂದ್ರೆ ತಾಮ್ರ ಅಂತಕ್ಕಂಥದ್ದು ಉತ್ತಮ ವಾಹಕವಾಗಿರ್ತದೆ. ಇನ್ನು 8ನೇ ಒಂದು ಪ್ರಶ್ನೆಯನ್ನು ನಾವು ನೋಡಿದಾಗ, ಬೇರೆ ಬೇರೆ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ ಅಂತೇಳಿ ಡ್ಯಾಶ್ ಕೊಟ್ಟಿದ್ದಾರೆ. ಹಾಗಾದ್ರೆ ಬೇರೆ ಬೇರೆ ಅಂತಕ್ಕಂಥ ಒಂದು ರೋಗ ಯಾವ ವಿಟಮಿನ್ನಿಂದ ಏನಾಗ್ತದೆ ಉಂಟಾಗ್ತದೆ ಅಂತಕ್ಕಂಥರ ಬಗ್ಗೆ ನಾವು ನೋಡಿದಾಗ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರೆ ಆಪ್ಷನ್ ಬಿ ಅಂತಕ್ಕಂಥದ್ದು. ವಿಟಮಿನ್ ಬಿ ಇಂದ ಈ ರೋಗ ಏನಾಗ್ತದೆ ಉಂಟಾಗ್ತದೆ. ವಿಟಮಿನ್ ಬಿ ಇಂದ ಏನಾಗ್ತದೆ ಬೇರೆ ಬೇರೆ ರೋಗ ಬರ್ತದೆ ಅಂತಕ್ಕಂಥದ್ದು. ಇನ್ನು ಒಂದು 9ನೇ ಪ್ರಶ್ನೆ, ATP ಡ್ಯಾಶ್ ಅಂತೇಳಿ ಏನು ಮಾಡಲಾಗಿದೆ ನೀಡಲಾಗಿದೆ ಅಂತಕ್ಕಂಥದ್ದು. ATP ಅಂದರೆ ಇದಕ್ಕೆ ಸರಿಯಾದ ಉತ್ತರ ಬಿ ಅಂತಕ್ಕಂಥದ್ದು ಅಡೆನಿನ್ ಟ್ರೈಫಾಸ್ಫೇಟ್ ಅಂತಕ್ಕಂಥದ್ದು. ಅಡೆನಿನ್ ಟ್ರೈಫಾಸ್ಫೇಟ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರವಾಗಿದೆ ಅಂತಕ್ಕಂಥದ್ದು. ಇನ್ನು 10ನೇ ಪ್ರಶ್ನೆ, ಮಂಜುಗಡ್ಡೆಯ ಕರಗುವ ಬಿಂದು ಅಂತಕ್ಕಂಥದ್ದು. ಮಂಜುಗಡ್ಡೆಯ ಕರಗುವ ಬಿಂದು ಯಾವುದಾಗಿರ್ತದಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರೆ ಆಪ್ಷನ್ ಬಿ ಅಂತಕ್ಕಂಥದ್ದು 40 ಅಂತಕ್ಕಂಥದ್ದು ಇಲ್ಲಿ ನೀಡಲಾಗಿದೆ. 40 ಅಂತಕ್ಕಂಥದ್ದು. ಇನ್ನು 11ನೇ ಪ್ರಶ್ನೆ ಅಂತಕ್ಕಂಥದ್ದು ಇದಕ್ಕೆ ಈ ರೀತಿಯಾಗಿ 40 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು 11ನೇ ಪ್ರಶ್ನೆ, ಹಿಮೋಗ್ಲೋಬಿನ್ ಡ್ಯಾಶ್ ಅಂತೇಳಿ ನೀಡಲಾಗೈತಿ. ಹಿಮೋಗ್ಲೋಬಿನ್ ರಕ್ತ ಅಂತಕ್ಕಂಥದ್ದು. ಹಿಮೋಗ್ಲೋಬಿನ್ ಅಂದರೆ ಏನು ರೀ? ರಕ್ತ ಅಂತಕ್ಕಂಥ. ನೀವು ರಕ್ತವನ್ನು ಬ್ಲಡ್ ಚೆಕಪ್ ಮಾಡಿಸಿದಂಥ ಸಂದರ್ಭದಲ್ಲಿ ಬರ್ತದೆ ನೋಡಿ ಹಿಮೋಗ್ಲೋಬಿನ್ ಅಂತ, ಅಂದರೆ ರಕ್ತವನ್ನು ತೋರಿಸ್ತದ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು 12ನೇ ಪ್ರಶ್ನೆ, ಪರಮಾಣುವಿನ ನ್ಯೂಕ್ಲಿಯಸ್ ಡ್ಯಾಶನ್ನು ಒಳಗೊಂಡಿದೆ ಅಂತಕ್ಕಂಥರ ಬಗ್ಗೆ ನೀಡಿದಾರ. ಏನನ್ನು ಒಳಗೊಂಡಿದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಏನನ್ನು ಒಳಗೊಂಡಿದೆ ಅಂದ್ರೆ ಇಲ್ಲಿ ನೀವು ನೋಡಬಹುದು, ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳನ್ನು ಒಳಗೊಂಡಿದೆ. ಪರಮಾಣುವಿನ ನ್ಯೂಕ್ಲಿಯಸ್ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳನ್ನು ಏನು ಮಾಡಲಾಗಿದೆ ಅಂದ್ರೆ ಒಳಗೊಂಡಿದೆ ಅಂತಕ್ಕಂಥರ ಬಗ್ಗೆ ನಾವು ನೋಡ್ತೀವಿ. 13ನೇ ಪ್ರಶ್ನೆ, ಪಾದರಸದಲ್ಲಿ ಕರಗಿದ ಲೋಹದ ಮಿಶ್ರಣವು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತಕ್ಕಂಥದ್ದು. ಹಾಗಾದ್ರೆ ಏನಂತೇಳಿ ನಾವು ಕರಿತೀವಿ ಅಂದ್ರೆ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತಕ್ಕಂಥದ್ದು ಅಮಲ್ಗಮ್ ಅಂತೇಳಿ ನಾವು ಏನು ಮಾಡ್ತೀವಿ ಕರಿತೀವಿ. ಅಂದ್ರೆ ಪಾದರಸದಲ್ಲಿ ಕರಗಿದ ಲೋಹದ ಮಿಶ್ರಣವನ್ನು ಅಮಲ್ಗಮ್ ಅಂತ ಏನು ಮಾಡಲಾಗ್ತದೆ ಕರೆಯಲಾಗ್ತದ ಅಂತಕ್ಕಂಥದ್ದು. ಇನ್ನು 14ನೇ ಒಂದು ಪ್ರಶ್ನೆ ಇಲ್ಲಿ ನೀವು ನೋಡಬಹುದು. 14ನೇ ಒಂದು ಪ್ರಶ್ನೆ, ಅಮೋನಿಯಂ ಕ್ಲೋರೈಡ್ನ ಸೂತ್ರವು ಡ್ಯಾಶ್ ಆಗಿದೆ ಅಂತ. ಅಮೋನಿಯಂ ಕ್ಲೋರೈಡ್ನ ಸೂತ್ರ ಏನಂದ್ರೆ ಆಪ್ಷನ್ ಎ ಅಂತಕ್ಕಂಥದ್ದು NH4CI ಅಂತಕ್ಕಂಥದ್ದು. ಆಪ್ಷನ್ ಎ NH4CI ಅಂತಕ್ಕಂಥದ್ದು. ಹಾಗಾದರೆ 15ನೇ ಒಂದು ಪ್ರಶ್ನೆ, ಕಬ್ಬಿಣದ ತುಕ್ಕು ಹಿಡಿಯುವುದು ಡ್ಯಾಶ್ ಅಂತೇಳಿ ನೀಡಲಾಗಿದೆ. ಕಬ್ಬಿಣದ ತುಕ್ಕು ಹಿಡಿಯುವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು ರಾಸಾಯನಿಕ ಬದಲಾವಣೆ ಅಂತಕ್ಕಂಥದ್ದು. ಕಬ್ಬಿಣ ತುಕ್ಕು ಹಿಡಿಯುವುದು ಒಂದು ರಾಸಾಯನಿಕ ಬದಲಾವಣೆಯಾಗಿದೆ ಅಂತಕ್ಕಂಥದ್ರ ಬಗ್ಗೆ ನಾವೇನು ಮಾಡ್ತೀವಿ ನೋಡ್ತೀವಿ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು ರಾಸಾಯನಿಕ ಬದಲಾವಣೆ. ಇನ್ನು 16ನೇ ಪ್ರಶ್ನೆ, ಪೆನ್ಸಿಲಿನ್ ಒಂದು ಡ್ಯಾಶ್ ಆಗಿದೆ ಅಂತಕ್ಕಂಥದ್ದು. ಪೆನ್ಸಿಲಿನ್ ಅಂತಕ್ಕಂಥದ್ದು ಒಂದು ಎ ಅಂತಕ್ಕಂಥದ್ದು ಪ್ರತಿಜೀವಕ ಅಂತೇಳಿ ನಾವೇನು ಮಾಡ್ತೀವಿ ಕರಿತೀವಿ. ಅದರ ಜೊತೆಗೆ 17ನೇ ಪ್ರಶ್ನೆ, ಹೂವಿನಲ್ಲಿರುವ ಗಂಡು
ಮತ್ತು ಹೆಣ್ಣು ಜೀನ್ಗಳನ್ನು ಅಂಡಾಣುಗಳು ಮತ್ತು ಡ್ಯಾಶ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಹೂವಿನಲ್ಲಿರ್ತಕ್ಕಂಥ ಗಂಡು ಮತ್ತು ಹೆಣ್ಣು ಜೀನ್ಗಳನ್ನು ಅಂಡಾಣುಗಳು ಮತ್ತು ಏನಂತೇಳಿ ಕರೀತಾರಂದ್ರೆ ಪರಾಗ ಅಂತೇಳಿ ಕರೆಯಲಾಗ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು. ಪರಾಗ ಅಂತೇಳಿ ನಾವು ಏನು ಮಾಡ್ತೀವಿ, ಕರಿತೀವಿ. ಹಾಗಾದರೆ ಮುಂದಿನ ಒಂದು ಪ್ರಶ್ನೆ ಏನಂದ್ರೆ 18ನೇ ಪ್ರಶ್ನೆ ಸೈನ್ಸ್ಗೆ ಸಂಬಂಧಪಟ್ಟಂಥದ್ದು. ಡ್ಯಾಶ್ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಹೊರತುಪಡಿಸಿ ಪರಮಾಣುವನ್ನು ರೂಪಿಸುವ ಮೂಲಭೂತ ಕಣವಾಗಿದೆ ಅಂತಕ್ಕಂಥದ್ದು ಯಾವುದಂದ್ರೆ ಆಪ್ಷನ್ ಎ ಸರಿಯಾದಂಥದ್ದು ಉತ್ತರ ನರಕೋಶ ಅಂತಕ್ಕಂಥದ್ದು. ಆಪ್ಷನ್ ಎ ನರಕೋಶ ಅಂತಕ್ಕಂಥದ್ದು. ಇನ್ನು ಸೈನ್ಸ್ನ ಸಂಬಂಧಪಟ್ಟಂಥ ಕೊನೆಯ ಪ್ರಶ್ನೆ 19ನೇದು. ಡ್ಯಾಶ್ ಒಂದು ಸಂಯುಕ್ತವಲ್ಲ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಗಾಳಿ ಅಂತಕ್ಕಂಥದ್ದು. ಆಪ್ಷನ್ ಎ ಗಾಳಿ ಅಂತಕ್ಕಂಥದ್ದು. ಇವು ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳಾಗಿದ್ದವು. ಇನ್ನು ಮೆಥಮೆಟಿಕ್ಸ್ ಅಂದರೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಮೆಥಮೆಟಿಕ್ಸ್ ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ನಾವೇನು ಮಾಡೋಣ, ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ನಮಗೆ ಈ ಅಗ್ನಿವೀರ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಲು ಮೆಥಮೆಟಿಕ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಟಾಪಿಕ್ಗಳಾಗಿರ್ತವೆ. ಹಾಗಾಗಿ ಯಾವ ರೀತಿಯಾದಂಥ ಪ್ರಶ್ನೆಗಳು ಬರ್ತಾವೆ ಅಂತಕ್ಕಂಥದ್ರ ಬಗ್ಗೆ ನೋಡ್ಕೋತ ಹೋಗೋಣ. ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿ, 2 ರ ಮೌಲ್ಯ ಡ್ಯಾಶ್ ಅಂತೇಳಿ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಂತಕ್ಕಂಥದ್ದು 0 ಅಂತಕ್ಕಂಥದ್ದು. ಆಪ್ಷನ್ ಎ 0 ಅಂತಕ್ಕಂಥದ್ದು. ಇನ್ನು ಎರಡನೇ ಪ್ರಶ್ನೆ ಇಲ್ಲಿ ನೋಡಿ, ಒಂದು ತ್ರಿಕೋನದ ಎರಡು ಕೋನಗಳು 30 ಮತ್ತು 150 ಆಗಿದ್ದರೆ ಮೂರನೇ ಕೋನವು ಡ್ಯಾಶ್ ಆಗಿರುತ್ತದೆ ಅಂತಕ್ಕಂಥರ ಬಗ್ಗೆ ಏನು ಮಾಡಲಾಗಿದೆ, ನೀಡಲಾಗಿದೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು 45 ಅಂತಕ್ಕಂಥದ್ದು. ಹಾಗಾದರೆ ಮೂರನೇ ಒಂದು ಪ್ರಶ್ನೆ 45ರಲ್ಲಿ 759ರ ಮೌಲ್ಯ ಎಷ್ಟು ಅಂತಕ್ಕಂಥರ ಬಗ್ಗೆ ಏನು ಮಾಡಲಾಗಿದೆ, ನೀಡಲಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು 35 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು ನಾಲ್ಕನೇ ಒಂದು ಪ್ರಶ್ನೆ ಬ್ರಾಕೆಟ್ನಲ್ಲಿ 0.4z -3 -7/5 ಆಗಿದ್ದರೆ ಜಡ್ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತಕ್ಕಂಥರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದೂ ಅಲ್ಲ ಅಂತಕ್ಕಂಥದ್ದು ಆಪ್ಷನ್ 4. ಇವುಗಳಲ್ಲಿ ಯಾವುದೂ ಇಲ್ಲ ಅಂತಕ್ಕಂಥರ ಬಗ್ಗೆ ಏನು ಮಾಡಲಾಗಿದೆ, ನೀಡಲಾಗಿದೆ ಅಂತಕ್ಕಂಥದ್ದು. ಇನ್ನು ಐದನೇ ಒಂದು ಪ್ರಶ್ನೆ 300 ಮೀಟರ್ ಉದ್ದದ ಮತ್ತು 200 ಮೀಟರ್ ಅಗಲವಿರುವ ಆಟದ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥರ ಬಗ್ಗೆ ಪ್ರಶ್ನೆ ಇದೆ. ಅದರ ವಿಸ್ತೀರ್ಣ ಎಷ್ಟು ಎಂದರೆ ಆಪ್ಷನ್ ಎ ಸರಿಯಾದಂಥ ಉತ್ತರ 60,000 ಮೀಟರ್ ಅಂತಕ್ಕಂಥದ್ದು. 60,000 ಮೀಟರ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರವಾಗ್ತದೆ. ಇನ್ನು ಆರನೇ ಒಂದು ಪ್ರಶ್ನೆಯನ್ನು ನೀವು ನೋಡಬಹುದು. ಏನಿದೆ ಅಂದ್ರೆ ನೋಡಿ, 8 ಪುರುಷರು 15 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಲು ಸಾಧ್ಯವಾದರೆ 20 ಪುರುಷರು ಎಷ್ಟು ದಿನಗಳಲ್ಲಿ ಅದೇ ಕೆಲಸವನ್ನು ಮಾಡಬಹುದು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರೆ ಇವುಗಳಲ್ಲಿ ಯಾವುದೂ ಅಲ್ಲ ಅಂತಕ್ಕಂಥದ್ದು ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಇವುಗಳಲ್ಲಿ ಯಾವುದೂ ಅಲ್ಲ ಅಂತಕ್ಕಂಥದ್ದು. ಇನ್ನು ಏಳನೇ ಪ್ರಶ್ನೆ 4.21 ಭಾಗಶಃ ಮೌಲ್ಯ ಎಷ್ಟು ಅಂತಕ್ಕಂಥರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಂತಕ್ಕಂಥದ್ದು 421/100 ಅಂತಕ್ಕಂಥದ್ದು 421/100 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು ಎಂಟನೇ ಪ್ರಶ್ನೆ ನೋಡಿ, 1/2 + 1/4ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತಕ್ಕಂಥರ ಬಗ್ಗೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಂತಕ್ಕಂಥದ್ದು 3/4 ಅಂತಕ್ಕಂಥದ್ದು. ಆಪ್ಷನ್ ಎ 3/4 ಅಂತಕ್ಕಂಥದ್ದು. ಇನ್ನು 9ನೇ ಪ್ರಶ್ನೆ 0.0036ರ
ವರ್ಗಮೂಲ ಎಷ್ಟು ಅಂತಕ್ಕಂಥದ್ರ ಬಗ್ಗೆ ಇದೆ. ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ 0.06 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಅಂತಕ್ಕಂಥದ್ದು. ಇನ್ನು ನಿಮಗೆ 10ನೇ ಪ್ರಶ್ನೆಯನ್ನು ನೋಡಿದಾಗ ಒಂದು ಚೌಕದ ಪರದೆಯು 1000 ಸೆಂಟಿಮೀಟರ್, ಆ ಚೌಕದ ಒಂದು ಬದಿಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಅಂತಕ್ಕಂಥದ್ದು 250 ಸೆಂಟಿಮೀಟರ್ ಅಂತಕ್ಕಂಥದ್ದು. ಇನ್ನು 11ನೇ ಪ್ರಶ್ನೆ 3 ಗಂಟೆಗಳು = ಡ್ಯಾಶ್ ನಿಮಿಷಗಳು ಅಂತಕ್ಕಂಥದ್ದು, ಅಂದರೆ 3 ಗಂಟೆಗಳು ಎಷ್ಟು ನಿಮಿಷಗಳಿಗೆ ಸಮ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು 180 ನಿಮಿಷಗಳು. ಏಕೆಂದರೆ 1 ಗಂಟೆ = 60 ನಿಮಿಷಗಳು, ಅಂದರೆ 60 ಇಂಟು ನೀವು 3 ಮಾಡಿದರೆ ಇದು ಉತ್ತರ ಸಿಕ್ಕಿಬಿಡ್ತದೆ, ಅಂದರೆ 180 ಅಂತಕ್ಕಂಥದ್ದು ಬಂದುಬಿಡುತ್ತೆ. ಹಾಗಾದರೆ ಇನ್ನು 12ನೇ ಪ್ರಶ್ನೆಯನ್ನು ನೋಡಿ. ಬ್ರ್ಯಾಕೆಟ್ x+4 ಬ್ರ್ಯಾಕೆಟ್ ಕಂಪ್ಲೀಟ್ ಮತ್ತು x+5 ಅಂತಕ್ಕಂಥದ್ರೆ = ಅಂತೇಳಿ ನೀಡಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. x2 + 9x+20 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಅಂತಕ್ಕಂಥದ್ದು. ಇನ್ನು ಸರಳೀಕರಿಸಿ ಅಂತೇಳಿ ನೀಡಿದ್ದಾರೆ. 81 × 81 + 68 × 68 -2 × 81 × 68 ಅಂತಕ್ಕಂಥದ್ದು. ಇದನ್ನು ಸರಳೀಕರಿಸಿ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಂತಕ್ಕಂಥದ್ದು 169 ಅಂತಕ್ಕಂಥದ್ದು, ಅಂದರೆ 169 ಅಂತಕ್ಕಂಥದ್ದು. ಇನ್ನು ಮೆಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಕೊನೆಯ ಪ್ರಶ್ನೆ ಯಾವುದಂದ್ರೆ ಚೌಕದ ವಿಸ್ತೀರ್ಣ ಅಂತಕ್ಕಂಥದ್ದು. ಹಾಗಾದರೆ ನೋಡ್ಬೋದು ನೀವು ಚೌಕದ ವಿಸ್ತೀರ್ಣ ಅಂತೇಳಿ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತಕ್ಕಂಥದ್ದು ಬದಿ ಇಂಟು ಬದಿ ಅಂತಕ್ಕಂಥದ್ದು, ಬದಿ ಇಂಟು ಬದಿ ಅಂತಕ್ಕಂಥದ್ದು. ಇದು ಸೈನ್ಸ್ ಮತ್ತು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ನಾವೇನು ಮಾಡಿದ್ದೀವಿ ಅಂದ್ರೆ ಪ್ರಮುಖ ಪ್ರಶ್ನೋತ್ತರಗಳನ್ನು ನೀಡಿದ್ದೀವಿ. ಹಾಗಾಗಿ ಅಗ್ನಿವೀರ ಪರೀಕ್ಷೆಗಳನ್ನ ಯಾರೆಲ್ಲ ಬರಿತಾ ಇದ್ದಿರಲಿಲ್ಲ ಅವರಿಗೆ ಬಹಳ ಅಂದ್ರೆ ಬಹಳ ಪ್ರಮುಖವಾದಂಥ ಪ್ರಶ್ನೋತ್ತರಗಳಾಗಿರ್ತಾವೆ. ಹಾಗಾಗಿ ಈ ಪ್ರಶ್ನೋತ್ತರಗಳನ್ನು ನೀವು ನೋಡಿ ಬಿಡಿಸಿ ಪರೀಕ್ಷೆಗೆ ನೀವು ಏನಾದರೂ ಬರೆದಿದ್ದೇ ಆದರೆ ನಿಮಗೆ ಹೆಚ್ಚಿನ ಒಂದು ಅಂಕ ಬರಲು ಕೂಡ ಏನಾಗ್ತದೆ ಸಾಧ್ಯವಾಗ್ತದೆ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ಪ್ರಶ್ನೋತ್ತರಗಳನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.